ನಮಸ್ಕಾರ. ಭರವಸೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಭರವಸೆ ಕೇವಲ ಚಾನಲ್ ಅಲ್ಲ, ಬದುಕು ಬದಲಾಗೋದಕ್ಕೆ ತೆರೆದ ಬಾಗಿಲು. ಬಹಳ ಜನರನ್ನು ನೋಡಿರ್ತೀವಿ, ಕೋಟ್ಯಾಧೀಶರಾಗಿರ್ತಾರೆ, ಆದರೆ ಪೈಸೆಗೂ ಲೆಕ್ಕ ಹಾಕ್ತಾರೆ. ಖಂಡಿತ ಅವ್ರನ್ನ ಬೈಬೇಡಿ, ಏನಪ್ಪ ಜುಗ್ರು ಅಂತ ಅಂದ್ಕೊಳ್ಬೇಡಿ. ಇಷ್ಟು ಸಣ್ಣದಾಗಿ ಯೋಚನೆ ಮಾಡ್ತಾರೆ ಅಂತ ಜಡ್ಜ್ಮೆಂಟಲ್ಲಿ ಆಗಬೇಡಿ ಪ್ಲೀಸ್. ಯಾಕೆ ಹೀಗೆ ಹೇಳ್ತಾ ಇದ್ದೀನಿ ಗೊತ್ತಾ? ಅವರು ಹಾಗೆ ವರ್ತಿಸೋದಕ್ಕೂ ಕೂಡ ಕಾರಣ ಇದೆ. ನಾವು ಹಾಗೆ ಮಾಡಬಹುದು, ನಮ್ಮ ಹತ್ತಿರದ ಬಂಧುಗಳು ಹೀಗೆ ಮಾಡಬಹುದು. ಎಷ್ಟೋ ಮನೆಗಳಲ್ಲಿ ಅಪ್ಪ ನೀನು ಯಾಕೆ ಇಷ್ಟು ಕಂಜೂಸ್ತನ ಮಾಡ್ತೀಯ ಅಂತ ಮಕ್ಕಳು ಬೈತಾರೆ. ಅಯ್ಯೋ ಆಟೋದಲ್ಲಿ ಹೋಗಬಾರ್ದಾ, ಕ್ಯಾಬಲ್ಲಿ ಹೋಗಬಾರ್ದಾ, ಯಾಕೆ ಬಸ್ಸಲ್ಲಿ ಹೋದ್ರಿ ಅಂತ ಮಕ್ಕಳು ತಂದೆ ತಾಯಿನ ಗದರಿಸ್ತಾರೆ. ಮಕ್ಕಳು ಎಷ್ಟು ದುಡ್ಡು ಖರ್ಚು ಮಾಡ್ತಾರಪ್ಪ, ದುಡ್ಡಿನ ಬೆಲೆಯೇ ಗೊತ್ತಿಲ್ಲ ಅಂತ ತಂದೆ ತಾಯಿ ಮಕ್ಕಳನ್ನು ಬೈಯೋದು ಕೂಡ ಸಹಜವಾಗಿದೆ. ಯಾಕೆ ಹೀಗಾಗತ್ತೆ? ಅವರು ದುಡಿತಾ ಇರುವಂಥ ಒಂದು ಕಾಲದಲ್ಲಿ, ಅವರ ಒಂದು ಪ್ರಾಯದ ಕಾಲ ಅಂತ ಇಟ್ಕೊಳ್ಳಿ, ದುಡಿಯುವಂಥ ವಯಸ್ಸಿನಲ್ಲಿ ಮಕ್ಕಳು, ಮನೆ, ಸಂಸಾರದ ಅನೇಕ ಜವಾಬ್ದಾರಿಗಳಿತ್ತು. ಹಾಗಾಗಿ ಹಣವನ್ನು ಉಳಿಸೋದು ಅಥವಾ ಕಡಿಮೆ ಖರ್ಚು ಮಾಡೋದು ಈಗಿನಷ್ಟು ಚಾಲ್ತಿಯಲ್ಲಿ ಇರಲಿಲ್ಲ. ಕಂಡಿದ್ದನ್ನೆಲ್ಲ ಕೊಳ್ಳುವ ಸ್ಥಿತಿಯಲ್ಲಿ ಇರಲಿಲ್ಲ. ಹಣ ಉಳಿಸೋದು ಅವರ ಒಂದು ಮೈಂಡ್ಸೆಟ್ ಆಗಿತ್ತು. ಹಣ ಉಳಿಸಬೇಕು, ಯಾಕೆಂದರೆ ನಾವು ಹಣ ಉಳಿಸಿದ್ರೇ ಮುಂದೆ ನಾವು ಅದನ್ನು ನಮ್ಮ ಅಗತ್ಯದ ಖರ್ಚುಗಳಿಗಾಗಿ ಬೇಕಾಗತ್ತೆ ಅಂತ ಅಂದ್ಕೊಳ್ತಾ ಇದ್ರು. ಮತ್ತು ಲಿಮಿಟ್ ಮಾಡಿಕೊಳ್ಳೋದು ಅವರಿಗೆ ಸಹಜವಾಗಿತ್ತು. ಆದರೆ ಈಗ ಬೇಕಾದಷ್ಟು ದುಡ್ಡಿದೆ, ಎಲ್ಲ ಗೊತ್ತಿದೆ, ಆದರೆ ಖರ್ಚು ಮಾಡೋದಕ್ಕೆ ಮನಸ್ಸು ಬರಲ್ಲ. ಖರ್ಚು ಮಾಡೋದಕ್ಕೆ ಮನಸ್ಸು ಬರಲ್ಲ ಅನ್ನೋದು ಒಂದೇ ಅಲ್ಲ. ಹೇಗೆ ಹೇಳ್ತಾರೆ ಗೊತ್ತಾ? ನಾನು ಅಷ್ಟೊಂದು ಖರ್ಚು ಮಾಡೋದಕ್ಕೆ ಡಿಸರ್ವೇ ಇಲ್ಲವೇನೋ ಅನ್ನೋ ಹಾಗೆ ಬದುಕ್ತಾರೆ. ಅವರು ಕ್ಯಾಬಲ್ಲಿ ಹೋಗಬಹುದು, ಆಟೋದಲ್ಲಿ ಹೋಗಬಹುದು, ಆದರೂ ಬಸ್ಸಲ್ಲಿ ಹೋಗ್ತಾರೆ. ನಮಗೆ ಯಾಕೆ ಸುಮ್ಮನೆ ಆಟೋ, ನಮಗೆ ಯಾಕೆ ಸುಮ್ಮನೆ ಕ್ಯಾಬು ಅಂತ ಅಂದುಕೊಳ್ತಾರೆ. ಅವರು ತುಂಬ ಒಳ್ಳೆಯ ಚಪ್ಪಲಿಗಳನ್ನು ಹಾಕ್ಕೊಳ್ಬಹುದು, ಆದರೂ ತುಂಬ ಸಾಧಾರಣವಾದ ಚಪ್ಪಲಿ ಹಾಕ್ಕೋತಾರೆ. ತುಂಬ ಒಳ್ಳೆಯ ಬಟ್ಟೆಯನ್ನು ತೊಡಬಹುದು, ಆದರೂ ತುಂಬ ಸಾಧಾರಣವಾದದ್ದು ಹಾಕ್ಕೋತಾರೆ. ಅವರು ಅಂದುಕೊಳ್ತಾರೆ ನಾನು ಇಷ್ಟಕ್ಕೆ ಡಿಸರ್ವ್ ಇದ್ದೀನಿ ಅಂತ. ಯಾಕೆ ಈ ಪದನ ನಾನು ಮತ್ತೆ ಮತ್ತೆ ಬಳಸ್ತಾ ಇದ್ದೀನಿ ಅಂದರೆ, ನಮ್ಮ ಮನಸ್ಸು ನಮ್ಮನ್ನು ಒಂದು ವಿಧದಲ್ಲಿ ರೆಕಗ್ನೈಸ್ ಮಾಡ್ಕೊಂಡಿರುತ್ತೆ. ನಾನಂದರೆ ಹೀಗೆ ಅಂತ. ಆ ನಾನಂದರೆ ಹೀಗೆ ರೆಕಗ್ನೈಸ್ ಮಾಡ್ಕೊಂಡಂಥ ಮನಸ್ಸಿಗೆ ಈ ಹೊಸ ನಾನು ಇದೆಯಲ್ಲ, ನ್ಯೂ ಸೆಲ್ಫ್ ಇದೆಯಲ್ಲ, ಇದಿನ್ನೂ ಪರಿಚಿತ ಆಗಿಲ್ಲ. ಕೋಟ್ಯಂತರ ರೂಪಾಯಿ ಹೊಂದಿರುವಂತಹ ನಾನು, ಬೇಕಾದಷ್ಟು ಖರ್ಚು ಮಾಡಬಲ್ಲ ಸಾಮರ್ಥ್ಯ ಇರುವ ನಾನು, ಒಳ್ಳೆ ಬಟ್ಟೆ ತೊಡಬಲ್ಲಂತಹ ನಾನು, ಲಕ್ಸುರಿಯಾದ ಜೀವನ ನಡೆಸಬಲ್ಲಂತಹ ನಾನು ಇನ್ನೂ ಹಳೆಯ ನಾನುವಿಗೆ ಪರಿಚಿತ ಅಲ್ಲ. ನ್ಯೂ ಸೆಲ್ಫು ಇನ್ನೂ ನಮ್ಮ ಮನಸ್ಸಿಗೆ ಐಡೆಂಟಿಫೈ ಮಾಡ್ಕೊಳ್ಳೋಕ್ಕಾಗ್ತಾ ಇಲ್ಲ. ಹಾಗಾಗಿ ಅದಕ್ಕೆ ಹಳೆಯ ರೀತಿಯಿಂದಲೇ ಯೋಚನೆ ಮಾಡಿ ಅಭ್ಯಾಸವಾಗೋಗಿದೆ. ಹೊಸ ರೀತಿಯಿಂದ ಆಲೋಚನೆ ಮಾಡೋದಕ್ಕೆ ಗೊತ್ತಾಗ್ತಾ ಇಲ್ಲ. ನಾವು ಇಷ್ಟೆಲ್ಲ ಇದ್ದರೂ ಯಾಕಿಷ್ಟು ಕಂಜೂಸ್ ಮಾಡ್ತಾರೆ, ಇಷ್ಟೆಲ್ಲ ಇದ್ದರೂ ಯಾಕೆ ದುಡ್ಡು ಖರ್ಚು ಮಾಡೋದಕ್ಕೆ ಇವರು ಇಷ್ಟು ಒದ್ದಾಡ್ತಾರೆ, ಯಾಕೆ ಹಿಂಗೆ ಮಾಡ್ತಾರೇನಪ್ಪ ಅಂತ ಅವ್ರನ್ನ ಬೈತೀವಿ. ತಪ್ಪು ಅವರದ್ದೆಲ್ಲ. ಅವರ ಮನಸ್ಸಿಗೆ ಅವರ ಹೊಸ ರೂಪ, ಹೊಸ ಅವತಾರ ಪರಿಚಯ ಆಗಲೇ ಇಲ್ಲ. ಇವರು ಈಗ ಅದನ್ನು ಪರಿಚಯ ಮಾಡಿಸ್ಬೇಕು. ಹೇಗೆ ಪರಿಚಯ ಮಾಡಿಸ್ಬೇಕು? ನನಗೆ ಈಗ ಕಂಫರ್ಟ್ ಮುಖ್ಯ. ನಾನು ದುಡ್ಡಿಗಾಗಿ ಮೊದಲೆಲ್ಲ ಕಷ್ಟಪಡ್ತಾ ಇದ್ನಲ್ಲ, ಅಷ್ಟು ಕಷ್ಟಪಡಲ್ಲ. ನನಗೆ ಈಗ ಸಾಕಷ್ಟು ದುಡ್ಡು ಇರೋದರಿಂದ ಅದನ್ನು ಸರಿಯಾಗಿ ಬಳಸುವ ಅವಕಾಶಗಳನ್ನು ನಾನು ಬಳಸ್ಕೊಳ್ಬೇಕು. ಟೂರ್ಗೆ ಹೋಗಬೇಕಾ, ಹೋಗಿ ಬರಬೇಕು, ದುಡ್ಡು ಖರ್ಚಾಗುತ್ತೆ ಅಂತ ನೋಡಬಾರ್ದು. ತುಂಬ ಆರಾಮಾಗಿ ಎಲ್ಲಿಗಾದರೂ ಹೋಗಿ ಬರಬೇಕಾ, ಹೋಗಬೇಕು. ಇನ್ಯಾವುದಾದ್ರೂ ಒಳ್ಳೆಯ ಉದ್ದೇಶಕ್ಕೆ ಖರ್ಚು ಮಾಡಬೇಕಾ, ಖಂಡಿತ ಖರ್ಚು ಮಾಡಬೇಕು. ಅಂದರೆ ಒಂದು ಪ್ರಜ್ಞಾಪೂರ್ವಕವಾದಂತಹ ಎಚ್ಚರಿಕೆಯ ವರ್ತನೆಯೊಂದನ್ನು ನಾವು ರೂಢಿಸಿಕೊಳ್ಬೇಕು. ನಮ್ಮ ಬದುಕಿನ ಆದ್ಯತೆಗಳು ಯಾವುದು ಅನ್ನುವುದನ್ನು ನಾವೇ ಕಂಡುಕೊಳ್ಳಬೇಕು. ಹಳೆಯ ನಾನುವಿಗೆ ನಮ್ಮ ಹೊಸ ನಾನುವನ್ನು ಪರಿಚಯಿಸಿಕೊಡಬೇಕು. ಓಲ್ಡ್ ಸೆಲ್ಫ್ ಹೋಗಿ ನ್ಯೂ ಸೆಲ್ಫ್ ಒಂದು
ಬಂದಿದೆಯಲ್ಲ, ಈ ನ್ಯೂ ಸೆಲ್ಫನ್ನು ನಾವು ಈಗ ಪೋಷಿಸಬೇಕು. ಇಲ್ಲದೆ ಹೋದರೆ ಅದೇ ಹಳೆಯ ವ್ಯಕ್ತಿತ್ವ, ಅದೇ ಹಳೆಯ ಮಾತುಕತೆಗಳು, ಅದೇ ಹಳೆಯ ರೀತಿಯ ಯೋಚನಾ ಕ್ರಮಗಳಿಂದ ನಾವು ಹೊರಗೆ ಬರೋದೇ ಇಲ್ಲ. ಎಷ್ಟು ಸಣ್ಣ ಸಣ್ಣ ವಿಚಾರಗಳಿಗಾಗಿ ಯಾರ್ಯಾರ ಹತ್ರ ಜಗಳ ಆಡ್ತೀವಿ ಗೊತ್ತಾ? ಎಷ್ಟು ಸಣ್ಣ ಸಣ್ಣ ವಿಚಾರಗಳಿಗಾಗಿ ಹೇಗೆ ಚೌಕಾಸಿ ಮಾಡ್ತೀವಿ ಗೊತ್ತಾ? ಎಷ್ಟು ಸಣ್ಣ ಸಣ್ಣ ಸಂಗತಿಗಳು ನಮ್ಮನ್ನು ತುಂಬ ಡಿಸ್ಟರ್ಬ್ ಮಾಡಿಬಿಡುತ್ತೆ ಗೊತ್ತಾ? ಯಾಕೆಂದರೆ ನಾವು ಇನ್ನು ಅದೇ ಹಳೆಯ ವ್ಯಕ್ತಿಗಳಾಗಿಯೇ ಅದೇ ಹಳೆ ಕನ್ನಡಕ ಹಾಕ್ಕೊಂಡೇ ಎಲ್ಲವನ್ನು ನೋಡ್ತಾ ಇದ್ದೀವಿ. ಅದೇ ಹೊಸ ವ್ಯಕ್ತಿಗಳಾಗಿ ಹೊಸ ಕನ್ನಡಕದ ಜೊತೆಗೆ ಹೊಸ ಜೀವನವನ್ನು ನೋಡೋ ಹಾಗಾದರೆ ಆಗ ನಾವು ನೋಡ್ತಾ ಇರೋದು ಎಲ್ಲವೂ ಬೇರೆಯಾಗಿಯೇ ಕಾಣ್ತಾ ಇರುತ್ತೆ. ನಮ್ಮ ಹಳೆಯ ನಾನುವನ್ನು ನಾವು ತೆಗೆದಿಡಲೇಬೇಕು. ಹೊಸ ಸೆಲ್ಫನ್ನು ನಾವು ನ್ಯೂ ಸೆಲ್ಫ್, ನಮ್ಮದೇ ಆದ ಹೊಸ ಅವತಾರವನ್ನು ನಾವೀಗ ಸೃಷ್ಟಿಸಿಕೊಳ್ಳಬೇಕು. ಇದು ನಮ್ಮ ಆಯ್ಕೆಯಾಗಬೇಕು. ಇಲ್ಲದೆ ಹೋದರೆ ಕಾಲ ಬದಲಾಗತ್ತೆ, ನಾವು ಬದಲಾಗದೇ ಇದ್ದುಬಿಡ್ತೀವಿ. ಕಾಲ ಬದಲಾದ ಹಾಗೆ, ನಮ್ಮ ಪರಿಸ್ಥಿತಿಗಳು ಬದಲಾದ ಹಾಗೆ ನಾವು ಕೂಡ ಬದಲಾಗಬೇಕು. ಮತ್ತು ಈ ಬದಲಾವಣೆಯನ್ನು ನಾವು ಸ್ವತಃ ಆಯ್ಕೆ ಮಾಡಿಕೊಳ್ಳಬೇಕು. ನಾವು ಆಯ್ಕೆ ಮಾಡಿಕೊಳ್ಳದೆ ಹೋದರೆ ಈ ಬದಲಾವಣೆ ಯಾವತ್ತಿಗೂ ಸಾಧ್ಯವಿಲ್ಲ. ನಾನು ಹೊಸ ಬದಲಾವಣೆಗೆ ಸಿದ್ಧವಾಗಿದ್ದೇನೆ, ಹೊಸ ಬದಲಾವಣೆಯನ್ನು ನಾನು ಸ್ವೀಕರಿಸ್ತಾ ಇದ್ದೀನಿ ಮತ್ತು ನಾನು ಹೊಸಬಳಾಗಿದ್ದೀನಿ ಅಂತ ನನಗೆ ನಾನೇ ಹೇಳಿಕೊಂಡು ಹೊಸ ನಿರ್ಧಾರಗಳನ್ನು, ಹೊಸ ಚಟುವಟಿಕೆಗಳನ್ನು, ಹೊಸದೇ ಆದಂಥ ಜೀವನ ಕ್ರಮವನ್ನು ನಾವು ರೂಢಿಸಿಕೊಳ್ಳಲೇಬೇಕಾಗಿದೆ. ಭರವಸೆ ಎಷ್ಟೊಂದು ವಿಭಿನ್ನವಾದ ವಿಚಾರಗಳ ಮೂಲಕ ನಿಮಗೆ ಇಷ್ಟವಾಗ್ತಾ ಇದೆ. ನೀವು ಎಷ್ಟೊಂದು ವಿಚಾರಗಳನ್ನು ನೀಡ್ತಾ ಇದ್ರ ಬಗ್ಗೆ ವಿಡಿಯೋ ಮಾಡಿ ಅಂತ ಹೇಳ್ತಾನೇ ಇದ್ದೀರಿ. ಪ್ರಶ್ನೆಗಳನ್ನು ಕೇಳುವುದರ ಮೂಲಕ ನಮಗೆ ಇನ್ನಷ್ಟು ಅರಿವನ್ನು ಹೆಚ್ಚಿಸಿಕೊಳ್ಳೋದಕ್ಕೆ ಅವಕಾಶ ಕಲ್ಪಿಸಿಕೊಡ್ತಾ ಇದ್ದೀರಿ. ನಿಮಗೆಲ್ಲರಿಗೂ ಕೂಡ ಕೃತಜ್ಞತೆಗಳು, ಧನ್ಯವಾದಗಳು. ಭರವಸೆಯನ್ನು ಮತ್ತಷ್ಟು ಜನರಿಗೆ ತಲುಪಿಸುವ ನಿಟ್ಟಿನಲ್ಲಿ ನೀವು ನಮ್ಮ ಜೊತೆಗೆ ಕೈ ಜೋಡಿಸಿ. ನಮಸ್ಕಾರ.